ವೀಕ್ಷಕರೇ, ನಾವಿವತ್ತು ಮಾಲೆಕಲ್ಲು ತಿರುಪತಿ ಪ್ರಸಿದ್ಧವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಪುಣ್ಯಕ್ಷೇತ್ರ ಅರಸೀಕೆರೆ ನಗರದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ಪುಣ್ಯಕ್ಷೇತ್ರಕ್ಕೆ ಈಶಾನ್ಯ ಭಾಗದಿಂದ ಅಂದರೆ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರಸಿದ್ಧಿಯ ತಾಣವಾಗಿದೆ. ಈ ಪ್ರಸಿದ್ಧವಾಗಿರ್ತಕ್ಕಂಥ ತಾಣದಲ್ಲಿ 3 ವಿಶೇಷತೆ ಇದೆ. 3 ವಿಶೇಷತೆ ಅಂದರೆ, ಮೊದಲನೇದು ಬಂದು ಅಂದರೆ ಹೊಸದಾಗಿ ಯಾರು ಮದುವೆ ಆಗಿರ್ತಾರೆ ಅಂಥವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಂದರೆ ಸುಖಕರವಾಗಿರ್ತಕ್ಕಂಥ ಜೀವನ ಸಿಗಲಿ ಅಂತೇಳಿ ಶಿವಪ್ಪ ನಾಯಕ ಕಟ್ಸಿರ್ತಕ್ಕಂಥ ಅಂದರೆ ಶಿವಪ್ಪ ನಾಯಕ, ತಿಮ್ಮಪ್ಪ ನಾಯಕ ಅಂತಲೂ ಕೂಡ ಕರೀತಾರೆ. ತಿಮ್ಮಪ್ಪ ನಾಯಕ ಕಟ್ಸಿರ್ತಕ್ಕಂಥ 1200 ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಇರುವಂಥ ಶ್ರೀಮಾನ್ ಶ್ರೀನಿವಾಸ ಹಾಗೂ ಮಹಾಲಕ್ಷ್ಮೀ ದೇವಿಯವರ ದರ್ಶನವನ್ನು ಪಡೆದು ಯಾವುದೇ ರೀತಿಯ ಸಮಸ್ಯೆ ಕೂಡ ಸಂಸಾರದಲ್ಲಿ ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಬರಬಾರ್ದು ಅಂತೇಳಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದೆ. ಹಾಗೆ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ವಿಶೇಷತೆಯಲ್ಲಿ ಇಲ್ಲಿ ವಸಿಷ್ಠ ಮಹಾಋಷಿಗಳು ತಪಸ್ಸು ಮಾಡಿದಂಥ ಜಾಗ. ಅವರ ತಪಸ್ಸಿಗೆ ಅಂದರೆ ಇವತ್ತು ಮಹಾರಥೋತ್ಸವವನ್ನು ಇರುತ್ತೆ. ಈ ಮಹಾರಥೋತ್ಸವದಲ್ಲಿ ಸಂಪೂರ್ಣವಾಗಿ ರಥೋತ್ಸವ ಆಗ್ತಕ್ಕಂಥ ಒಂದೊಂದು ಸಂದರ್ಭದಲ್ಲಿ ಅಂದರೆ ವಸಿಷ್ಠ ಮಹಾಋಷಿಗಳಿಗೆ ಇಲ್ಲಿ ಮಹಾನ್ ಶ್ರೀನಿವಾಸರು ಕೂಡ ಅವರಿಗೆ ದರ್ಶನವನ್ನು ನೀಡಿ ಆಗ್ತಕ್ಕಂಥದ್ದನ್ನು ಅವರ ಒಂದು ಆಲೋಚನೆಯಲ್ಲಿ ಇಲ್ಲಿ ಸಂಪೂರ್ಣವಾಗಿ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥ ಒಂದು ಸ್ವಾಮಿಯವರು ಮಾಡಿರ್ತಾರೆ. ತದನಂತರ ಆದರೆ ಇಲ್ಲಿ ತಿಮ್ಮಪ್ಪ ನಾಯಕರು 800 ವರ್ಷಗಳ ಹಿಂದೆ ಇಲ್ಲಿ ಅಂದರೆ ಅವರು ದೊಡ್ಡ ತಿರುಪತಿಗೆ ಒಂದು ಹೋಗಿ ಬರ್ತಾ ಇರ್ತಕ್ಕಂಥ ಒಂದು ವಾಡಿಕೆಯನ್ನು ಮಾಡ್ಕೊಂಡಿರ್ತಾರೆ. ಆ ವಾಡಿಕೆ ಪ್ರಕಾರದಲ್ಲಿ ಅವರು ಯಾವುದೋ ಒಂದು ಕೆಲವು ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಿರಲ್ಲ ಅಲ್ಲಿ. ಆ ಕಾರಣವಾಗಿ ಅಂದರೆ ತಿಮ್ಮಪ್ಪ ಸ್ವಾಮಿಯು ಅವರ ಕನಸಲ್ಲಿ ಬಂದು, ನಾನು ಇಲ್ಲೇ ನೆಲೆಸಿರ್ತೀನಿ, ಇಲ್ಲೇ ನೆಲೆಸಿರ್ಬೇಕಾದ್ರೆ ನೀನು ಇಲ್ಲೇ ಆಗಿರ್ತಕ್ಕಂಥ ಒಂದು ದರ್ಶನವನ್ನು ಮಾಡುವಂತೇಳಿ ಅವರ ಕನಸಿಗೆ ಹೋಗ್ತಾರೆ. ಕನಸಿನಲ್ಲಿ ಹೇಳ್ತಾರೆ ಅಂದರೆ, ಬೆಟ್ಟದ ಮೇಲೆ ಒಂದು ತುಳಸಿ ಮಣಿಮಾಲೆ ಇರುತ್ತೆ, ಆ ಮಣಿಮಾಲೆ ಪ್ರಕಾರವಾಗಿಯೇ ನೀನು ಇಲ್ಲಿ ಮೆಟ್ಟಿಲುಗಳನ್ನು ಕಟ್ಟಿಸಬೇಕು ಅಂತ. ಅದೇ ರೀತಿಯಾಗಿ ತಿಮ್ಮಪ್ಪ ನಾಯಕನು ಇಲ್ಲಿ ಮೆಟ್ಟಿಲುಗಳನ್ನು ಕಟ್ಟಿಸ್ತಾರೆ. ಮೆಟ್ಟಿಲುಗಳನ್ನು ಕಟ್ಟಿಸಿ ಮೇಲುಗಡೆ ಆಗಿರ್ತಕ್ಕಂಥದ್ದನ್ನು ಒಂದು ಸ್ವಾಮಿಯವರ ಒಂದು ದರ್ಶನವನ್ನು ಮಾಡಲಿಕ್ಕೆ ಸಮಸ್ತ ಜನತೆಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಅವಕಾಶವನ್ನು ಮಾಡಿಕೊಟ್ಟ ತದನಂತರದಲ್ಲಿ ಅಂದರೆ ಊರಿಗೆ ಅಂದರೆ ಕುಡಿಲಿಕ್ಕೆ ಜನಗಳಿಗೆ ಒಂದು ಕೆರೆಯ ನೀರನ್ನು ಒಂದು ಅನುಮೋದನೆಯಾಗಿ ಮಾಡ್ತಾರೆ. ಅನುಮೋದನೆ ಒಂದು ಸಮಯದಲ್ಲಿ ಆ ಕೆರೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಆ ಕೆರೆಯನ್ನು ಅಂದರೆ ಅದನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ಹಂತದಲ್ಲಿ ಅವರಿಗೆ ಒಂದು ಸಾಲಿಗ್ರಾಮದ ಶಿಲೆ ಸಿಕ್ಕತ್ತೆ. ಆ ಸಾಲಿಗ್ರಾಮ ಶಿಲೆಯನ್ನು ಅವರು ಅಲ್ಲಿ ಗೋವಿಂದರಾಜ ಸ್ವಾಮಿಯವರ ಹೆಸರಿನಲ್ಲಿ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಅದ್ರ ಜೊತೆಗೆ ಮಹಾಲಕ್ಷ್ಮೀ ದೇವರು ನಿರ್ಮಾಣವನ್ನು ಮಾಡಿ ಅಂದರೆ ಸುತ್ತಮುತ್ತ ಅಕ್ಕಪಕ್ಕ 10 ವಿಚಾರಗಳನ್ನು ಅಂದರೆ ದೇವಾರಿಗಳಿಂದ ಅಂದರೆ ಆಂಜನೇಯ ಸ್ವಾಮಿ ಆಗಿರ್ಬೋದು, ಕೆಂಚರಾಯ ಸ್ವಾಮಿ ಆಗಿರ್ಬೋದು, ಅಂದರೆ ಗುಂಡಮ್ಮ ದೇವಿ ಆಗಿರ್ಬೋದು, ಹಲವಾರು ದೇವರುಗಳನ್ನು ನಿರ್ಮಾಣವನ್ನು ಮಾಡಿ ಒಂದು ಪುಷ್ಕರಣಿ ನಿರ್ಮಾಣವನ್ನು ಮಾಡಿ ಇಲ್ಲಿನ ಜನತೆಗೆ ಒಂದು ಅವಕಾಶವನ್ನಾಗಿ ಮಾಡಿಕೊಡ್ತಾರೆ. ಅಂದರೆ ಇಲ್ಲಿಗೆ ಮಾಲೇಕಲ್ಲು ತಿರುಪತಿ ಅಂತ ಹೆಸರು ಬರಲಿಕ್ಕೆ ಕಾರಣನೇ ಅವರಿಗೆ ಸಿಕ್ಕಿರ್ತಕ್ಕಂಥ ಮಣಿಮಾಲೆಯ ಪ್ರಕಾರ ಅಂದರೆ ಶ್ರೀಮಾನ್ ನಾರಾಯಣ ಹೇಳಿರ್ತಕ್ಕಂಥ ಮಣಿಮಾಲೆಯ ಪ್ರಕಾರವಾಗಿಯೇ ಅವರು ಇಲ್ಲಿ ಮೆಟ್ಲುಗಳನ್ನು ಕಟ್ಟಿಸಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಮಾಲೇಕಲ್ಲು ತಿರುಪತಿ ಅಂತ ಹೆಸರು ಬಂದಿದೆ. ವೀಕ್ಷಕರೇ, ರಘುರಾಮ್ ಅಂತ. ರಘುರಾಮ್ ಯಾವ ಊರು? ನಮ್ದು ಗಂಡಸಿ. ಗಂಡಸಿನ? ಹೌದು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸತತ 4-5 ವರ್ಷದಿಂದ ಬರ್ತಾ ಇದ್ವಿ. 4-5 ವರ್ಷದಿಂದ ಬರ್ತಾ ಇದ್ದೀವಿ. ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಚೆನ್ನಾಗಿ ಅನಿಸ್ತಾ ಇದೆ. ವರ ಕೇಳ್ತಾ ಇದೀವಿ, ಇನ್ನೂ ಕೊಟ್ಟಿಲ್ಲ. ವರ ಕೊಟ್ಟ ಮೇಲೆ ಇನ್ನೂ ಬರೋ ಜಾಸ್ತಿ ಮಾಡ್ತೀವಿ. ವರ ಕೊಡ್ಬೇಕು ಅಂತ ಕೇಳ್ಬೇಕಪ್ಪ, ಅದನ್ನೇ ಕೇಳ್ಕೊಂತ ಇದ್ವಿ. ಲಕ್ಷ್ಮಿ ಕೊಡಿ ಅಂತ ಅವ್ರು ಇನ್ನೂ ಕೊಟ್ಟಿಲ್ಲ. ಕೊಟ್ಮೇಲೆ ಜೋಡಿ ಮೇಲೆ ಬರ್ತೀವಿ. ಏನ್ ಹೇಳ್ಬೇಕು? ವರುಣ್ BR ಅಂತ, ಬಂಡಿಹಳ್ಳಿ, ಹೊಸ ಬಂಡಿಹಳ್ಳಿ, SRS ಬಾಯ್ಸ್. ಎಷ್ಟು ವರ್ಷದಿಂದ ಬರ್ತಾ ಇದೀಯಾ? ನಾನು ಒಂದು 18 ವರ್ಷದಿಂದ ಬರ್ತಾ ಇದ್ದೀನಿ. ನಿನಗೆ ಎಷ್ಟು ವರ್ಷ? 19 ವರ್ಷ. ಬರ್ತಾ ಇದೀಯಾ? ಹ್ಞೂ ಅಣ್ಣ. ದೇವಸ್ಥಾನ ಬಂದಾಗಿಂದ ಖುಷಿ ಆಗ್ತೈತೆ. ಕೆಳಗಿಂದ ನಡ್ಕೊಂಬಂದ್ವಿ, ಬಂಡಿಹಳ್ಳಿಂದ ನಡ್ಕೊಂಬಂದ್ವಿ ಇಲ್ಲಿಗೆ ದೇವ್ರನ್ನ ನೋಡ್ಬೇಕು ಅಂತ. ದೇವ್ರ ನೋಡಿಲ್ಲ, ಇನ್ನು ದೇವ್ರ ನೋಡಿಲ್ಲ, ಅದಕ್ಕೆ ನೋಡೋಣ ಅಂತ ಹೋಗ್ತಿದ್ವಿ. ಅಣ್ಣ ಯಾವರು? ಚಿಕ್ಕಮಗಳೂರು ಅಣ್ಣ. ಚಿಕ್ಕಮಗಳೂರು. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 4-5 ವರ್ಷದಿಂದ ಬರ್ತಾ ಇದ್ದೀವಿ ಅಣ್ಣ. 4 ವರ್ಷದಿಂದ ಬರ್ತಾ ಇದ್ದೀರಾ. ಹೆಂಗ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ ಅಣ್ಣ. ದೇವಸ್ಥಾನಕ್ಕೆ ಬಂದಾಗ ಚೆನ್ನಾಗಿದೆ. ತುಂಬಾ ರಶ್ ಇದೆ ಈ ಸತಿ. ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ. ಅಂದ್ರೆ ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ತುಂಬಾ ರಶ್ ಆದ್ರೆ
ಓಂ ಶ್ರೀಕಾಂತಾಯ ಕಲ್ಯಾಣ ಹಿತೇರ್ತಿನಾಂ ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಇದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಮಾಲೇಕಲ್ ತಿರುಪತಿ ಕ್ಷೇತ್ರ. ಇಲ್ಲಿ ಬೆಟ್ಟದ ಮೇಲ್ಗಡೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅವರು, ಪದ್ಮಾವತಿ ಅಮ್ಮನವರು ನೆಲೆಸಿದ್ದಾರೆ. ಕೆಳಗಡೆ ಬೆಟ್ಟದ ತಪ್ಪಲಲ್ಲಿ ಗೋವಿಂದರಾಜ ಸ್ವಾಮಿ ಮತ್ತು ಮಹಾಲಕ್ಷ್ಮಿ ಅಮ್ಮನವರು ನೆಲೆಸಿದ್ದಾರೆ. ಇಲ್ಲಿ ಬೆಟ್ಟದ ಮೇಲಿನ ಉತ್ಸವ ಮೂರ್ತಿನ ಕೆಳಗಡೆ ದೇವಸ್ಥಾನದಲ್ಲಿ ಬಿಜಿ ಮಾಡಿಸಿದ್ದೀವಿ. ಉದ್ದೇಶ ಏನು ಅಂತಂದರೆ, ಇದು ದೊಡ್ಡ ಬೆಟ್ಟ, 1250 ಮೆಟ್ಲಿದೆ, ಮೆಟ್ಲತ್ತಿ ಬಂದು ದರ್ಶನ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ ದರ್ಶನ ಮಾಡೋಕ್ಕೆ ಅನುಕೂಲ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಕೆಳಗಡೆ ಇಟ್ಟಿದ್ದೀವಿ. ಕೆಳಗಡೆ ಬಂದು ಉತ್ಸವ ದರ್ಶನ ಮಾಡಿದ್ರೂ ಬೆಟ್ಟದ ದರ್ಶನ ಮಾಡಿದ್ದೇ ಫಲ ಸಿಗುತ್ತೆ ಅಂತ ಒಂದು ಪ್ರತೀತಿ ಇಲ್ಲಿ. ಇದು ಅಂದಾಜು 850 ವರ್ಷದ ಹಿಂದೆ ಚಿತ್ರದುರ್ಗದ ಪಾಳ್ಯಗಾರ, ಚಿತ್ರದುರ್ಗ ತಿಮ್ಮಪ್ಪ ನಾಯಕ ಅನ್ನೋ ಪಾಳ್ಯಗಾರ ಕಟ್ಟಿಸಿರೋ ದೇವಸ್ಥಾನ. ಅವರು ಪಾಳ್ಯಗಾರದು ದೊಡ್ಡ ತಿರುಪತಿ ಮನೆ ದೇವರು. ಅವ್ರು ಪ್ರತಿ ವರ್ಷ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಇಲ್ಲಿ ಈ ಬೆಟ್ಟ, ಈ ದೇವಸ್ಥಾನ ಏನಿದೆ, ಈ ಬೆಟ್ಟದಿಂದ 4 ಬೆಟ್ಟ ಬಿಟ್ಟಿದ್ಗಳೇ ನಾಗಪುರಿ ಅಂತ ಒಂದು ಕಾಡಿದೆ. ಅಲ್ಲಿ ಒಂದು ಕೋಟೆ ಕಟ್ಕೊಂಡು ಪ್ರತಿ ವರ್ಷ ವಿಹಾರಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ಅನಿವಾರ್ಯವಾಗಿ ದೊಡ್ಡ ತಿರುಪತಿಗೆ ಪಾದಯಾತ್ರೆ ಹೋಗೋಕ್ಕಾಗಲ್ಲ. ಅವರು ತುಂಬ ಕಷ್ಟ ಪರೋಕ್ಷವಾಗುತ್ತೆ. ಮನಸ್ಸಲ್ಲಿ ಅದೇ ಭಾವನೆ ಬರುತ್ತೆ, ನಮ್ಮ ಮನೆ ದೇವ್ರ ದರ್ಶನ ಮಾಡ್ತಾ ಇಲ್ಲ ನಾನು, ಹಾಗಾಗಿ ನನಗೆ ಈ ಥರ ಕಷ್ಟ ಆಗ್ತಾ ಇರ್ಬೋದು ಅಂತ. ಇಲ್ಲಿ ವಿಹಾರಕ್ಕೆ ಬಂದಾಗ ಸ್ವಾಮಿ ಕನಸಲ್ಲಿ ಬಂದು, ನೀನು ಅಲ್ಲಿಗೆ ಹೋಗ್ಬೇಡ, ನಾನು ನಿನಗೆ ಇಲ್ಲೇ ದರ್ಶನ ಕೊಡ್ತೀನಿ ಅಂತ ಕನಸಾಗುತ್ತೆ. ಅಷ್ಟರಲ್ಲಿ ರಾಜಂಗೆ ಎಚ್ಚರ ಆಗ್ಬಿಡುತ್ತೆ, ಎಲ್ಲಿ ಏನು ಮಾಡಬೇಕು, ಎಲ್ಲಿ ಹುಡುಕ್ಬೇಕು ಅಂತ ದಾರಿ ಗೊತ್ತಾಗಲ್ಲ. ಮತ್ತು ಸ್ವಾಮಿನ ಅರಸ್ಕೊತಾನೆ, ನೀನು ಎಲ್ಲಿ ಸಿಗ್ತೀಯ ಅಂತ ನಾನು ದಾರಿ ತೋರಿಸ್ಕೊಟ್ರೆ ನನ್ನ ಕೈಲಾದಷ್ಟು ಪೂಜೆಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ. ಮತ್ತೆ ಮಾರದಿನ ಸ್ವಾಮಿ ಕನಸಲ್ಲಿ ಬಂದು, ನಾನು ತುಳಸಿ ಮಾಲೆ ಬಿಟ್ಟಿರ್ತೀನಿ, ಆ ಮಾಲೆ ಎಲ್ಲಿ ಬರುತ್ತೋ ಅಲ್ಲಿ ದಾರಿ ಮಾಡು, ಅದು ಕೊನೆಯ ಜಾಗದಲ್ಲಿ ನಾನು ನಿಂಗೆ ಸಿಗ್ತೀನಿ ಅಂತ ಕನಸಾಗುತ್ತೆ. ಮತ್ತು ಬೆಳಗ್ಗೆ ಎದ್ದು ಬಂದು ಈ ಬೆಟ್ಟನೆಲ್ಲ ಹುಡುಕ್ದಾಗ, ಇವಾಗ ಬೆಟ್ಟಕ್ಕೆ ಮೆಟ್ಲು ಏನು ಕಟ್ಟಿದ್ದಾರೆ ಅದೇ ಜಾಗದಲ್ಲಿ ತುಳಸಿ ಮಾಲೆ ಬಿದ್ದಿರುತ್ತೆ. ಆ ಮಾಲೆ ಅನುಸರಿಸಿ 1250 ಮೆಟ್ಲು ಕಟ್ಟಿದ್ದಾರೆ. ಕೊನೆಯ ಜಾಗದಲ್ಲಿ ವಿಗ್ರಹ ಸಿಕ್ಕಿದೆ, ಅದನ್ನು ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಮಾಲೆ ಅನುಸರಿಸಿ ಮೆಟ್ಲು ಕಟ್ಟಿದ್ದರಿಂದ ಈ ಊರಿಗೆ ಮಾಲೇಕಲ್ಲು ತಿರುಪತಿ ಅಂತ ಹೆಸರು ಬಂದಿದೆ. ಇದು ಪೂರ್ವದಲ್ಲಿ ವಸಿಷ್ಠರದು ಆಶ್ರಮ ಆಗಿತ್ತಂತೆ. ಅವರು ತಪಸ್ಸಿದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಶ್ರೀನಿವಾಸನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರಂತೆ. ಅವರಿಗೆ ಆಷಾಢ ಶುದ್ಧ ದ್ವಾದಶಿ ದಿನ ಇಲ್ಲಿ ತಪಸ್ಸಿದ್ಧಿ ಆಗಿದ್ದರಿಂದ ಅದು ನೆನಪಿಗೋಸ್ಕರವಾಗಿ ಆಷಾಢ ಶುದ್ಧ ದ್ವಾದಶಿ ದಿನ ಇವತ್ತು ವಿಶೇಷವಾಗಿ ರಥೋತ್ಸವ ನಡೀತಾ ಇದೆ. ಇಲ್ಲಿ ಸುತ್ತಮುತ್ತ ಪ್ರತೀತಿ ಏನು ಅಂತಂದರೆ, ಈ ವರ್ಷ ಮದುವೆ ಆಗಿರೋ ದಂಪತಿಗಳು ಮುಂದಿನ ವರ್ಷ ಜಾತ್ರೆ ಒಳಗೆ ಬೆಟ್ಟ ಹತ್ತಬೇಕು ಅಂತ ಅಂದಾಜು ಒಂದು 10 ರಿಂದ 15 1,000 ಜನ ಹೊಸ ಜೋಡಿಗಳು ಬೆಟ್ಟ ಹತ್ತಾರೆ. ಅದು ನಮ್ಮ ಬೆಟ್ಟದ ವಿಶೇಷ.